ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ. ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ, ಬುನಾದಿ ಸಾಕ್ಷರತೆ ಕನ್ನಡ, ಫೌಂಡೇಶನ್ ಲಿಟ್ರಸಿ ಕನ್ನಡ ಪೂರ್ವ ಪರೀಕ್ಷೆ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಇದೇ ರೀತಿ ತಾವು ಪ್ರತಿ ತಿಂಗಳು ಮಕ್ಕಳನ್ನು ಅಸೆಸ್ಮೆಂಟನ್ನು ಮಾಡುವಾಗ ಬೇರೆ ಟೂಲ್ಗಳನ್ನು ಹಾಕಿಕೊಳ್ಳುವ ಮೂಲಕ ತಾವೇನು ಮಾಡಬಹುದು, FLN ಮೌಲ್ಯಾಂಕನವನ್ನು ಮಾಡ್ತಾ ಹೋಗಬಹುದು ಅಂತಕ್ಕಂಥದ್ದು. 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೂ ಕೂಡ ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯು 9 ಪ್ರಶ್ನೆಗಳನ್ನು ಒಳಗೊಂಡಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಮಯದಲ್ಲಿ ಒಂದು ವಿದ್ಯಾರ್ಥಿಯೊಂದಿಗೆ ಮಾತ್ರ ನಿರ್ವಹಿಸಬೇಕು. ಮೌಲ್ಯಮಾಪಕರು ಪ್ರತಿ ಪ್ರಶ್ನೆಯನ್ನು ಮಕ್ಕಳಿಗೆ 2 ಬಾರಿ ಓದಿ ಹೇಳಬೇಕು. ಪ್ರಶ್ನೆ 1, 2, 3, 4ಕ್ಕೆ ವಿದ್ಯಾರ್ಥಿಯು ಮೌಖಿಕವಾಗಿ ಉತ್ತರಿಸುತ್ತಾನೆ. 5, 6 ಮತ್ತು 7ನೇ ಪ್ರಶ್ನೆಗಳಿಗೆ ನೀಡುವ ಮೌಖಿಕ ಉತ್ತರಗಳನ್ನು ಮೌಲ್ಯಮಾಪಕರು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡುವ ಜಾಗದಲ್ಲಿ ಬರೆಯಬೇಕು. ಚಿತ್ರ ನೋಡಿ ಉತ್ತರಿಸುವ ಪ್ರಶ್ನೆಗೆ ಮೌಲ್ಯಮಾಪಕರು ಚಿತ್ರವು ಮಗುವಿಗೆ ಸ್ಪಷ್ಟವಾಗಿ ಕಾಣುವ ಹಾಗೆ ಮಗುವಿನ ಎದುರಿಗೆ ಹಿಡಿಯಬೇಕು. 8 ಮತ್ತು 9ನೇ ಪ್ರಶ್ನೆಗಳನ್ನು ಮಕ್ಕಳು ಸ್ವತಂತ್ರವಾಗಿ ಬರೆಯಬೇಕು. ಮೌಲ್ಯಮಾಪನಕ್ಕೆ ಪ್ರತ್ಯೇಕವಾಗಿ ನೀಡಿದ ಮೌಲ್ಯಮಾಪಕರ ಕೈಪಿಡಿಯನ್ನು ಬಳಸಿ ನಂತರ ಮಕ್ಕಳ ಟ್ರ್ಯಾಕಿಂಗ್ ಶೀಟ್ ಹಾಳೆಯಲ್ಲಿ ಪ್ರತಿ ವಿದ್ಯಾರ್ಥಿಯ ವರದಿಯನ್ನು ನಮೂದಿಸ್ತಕ್ಕಂಥದ್ದು. ಕಲಿಕಾ ಫಲ 1. ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಪ್ರಶ್ನೆ: ಕೆಳಗಿನ 2 ಚಿತ್ರಗಳಲ್ಲಿ ನಿನಗೆ ಇಷ್ಟವಾದ ಒಂದು ಚಿತ್ರವನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳು ಆಡುತ್ತಿರುವ ಆಟದ ಸಂದರ್ಭದಲ್ಲಿ ಏನೇನು ಮಾತನಾಡುತ್ತಿರಬಹುದು ಊಹಿಸಿ ಹೇಳು. ಕಲಿಕಾ ಫಲ 2. ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. ಪ್ರಶ್ನೆ 2. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅಲ್ಲಿನ ಸನ್ನಿವೇಶ, ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ 3 ಪ್ರಶ್ನೆಗಳನ್ನು ಕೇಳಿ ಶಿಕ್ಷಕರಿಂದ ಉತ್ತರವನ್ನು ಪಡೆದುಕೋ. ಶಿಕ್ಷಕರಿಗೆ ಸೂಚನೆ: ಮಕ್ಕಳಿಗೆ ಮೇಲಿನ ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳುವಂತೆ ಪ್ರೋತ್ಸಾಹಿಸುವುದು ಮತ್ತು ಆ ಪ್ರಶ್ನೆಗಳಿಗೆ ಶಿಕ್ಷಕರು ಉತ್ತರಗಳನ್ನು ನೀಡುವುದು. ಕಲಿಕಾ ಫಲ 3. ಹಾಡುಗಳು ಅಥವಾ ಕವನಗಳನ್ನು ಪಠಿಸುವುದು. ನಿನಗೆ ಗೊತ್ತಿರುವ ಯಾವುದಾದರೂ ಹಾಡು ಅಥವಾ ಕವನವನ್ನು ರಾಗಬದ್ಧವಾಗಿ ಹಾಡು. ಕಲಿಕಾ ಫಲ 4. ಕಥೆಗಳು, ಕವಿತೆಗಳು ಅಥವಾ ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ಈ ಕೆಳಗಿನ ಹಾಡಿನಲ್ಲಿ ಶಿಕ್ಷಕರು ಹೇಳಿದ ಪದಗಳನ್ನು ಹುಡುಕಿ ಸ್ಪಷ್ಟವಾಗಿ ಓದಿ ಹೇಳು. ಬೇಕೇ ಬೇಕೇ ತರಕಾರಿ, ತರತರ ಜಾತಿಯ ತರಕಾರಿ. ಕಲಿಕಾ ಫಲ 5. ರೀಡಿಂಗ್ಗೆ ಸಂಬಂಧಪಟ್ಟದ್ದು. ಮಕ್ಕಳ ಸಾಹಿತ್ಯ ಅಥವಾ ಪಠ್ಯ ಪುಸ್ತಕದಲ್ಲಿನ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು. ನಿಮಗೆ ನೀಡಿದ ಕಥೆಯನ್ನು ಶಿಕ್ಷಕರ ಸಮ್ಮುಖದಲ್ಲಿ ನೇರವಾಗಿ ಓದಿ ಕೆಳಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ. ಕಲಿಕಾ ಫಲ 6. ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು. ಕಲಿಕಾ ಫಲ 7. ವಯೋಮಾನಕ್ಕೆ ಸೂಕ್ತವಾದ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನೇರಳತೆಯೊಂದಿಗೆ ಓದುವರು. ಕಲಿಕಾ ಫಲ 8. ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು. ಕೆಳಗಿನ ಚಿತ್ರವನ್ನು ಗಮನಿಸಿ ಅಲ್ಲಿನ ಎತ್ತಿನ ಬಂಡಿಯಲ್ಲಿ ನೀನು ಮತ್ತು ನಿನ್ನ ಗೆಳೆಯರು ಇರುವಿರಿ. ಆಗ ನಿನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನು ಕೆಳಗೆ ನೀಡಿದ ಸ್ಥಳದಲ್ಲಿ ಬರೆ. ಕಲಿಕಾ ಫಲ 9. ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಕೆಳಗೆ ನೀಡಿದ ಚಿತ್ರದ ಕುರಿತು 4ರಿಂದ 5 ಸಾಲುಗಳಲ್ಲಿ ನಿನ್ನ ಅನಿಸಿಕೆಗಳನ್ನು ಬರೆ. ಈ ರೀತಿ ಒಂದು ಮಾಡೆಲ್ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಅದರ ಮೌಲ್ಯಮಾಪನ ಕೈಪಿಡಿಯನ್ನು ಕೂಡ ಇಲ್ಲಿ ನೀಡಲಾಗಿರತಕ್ಕಂಥದ್ದು. ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯ ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಹೇಗೆ ಮೌಲ್ಯಮಾಪನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಈ ಕಲಿಕಾ ಫಲವು ಮೌಖಿಕ ಭಾಷಾ ಕೌಶಲ್ಯದಲ್ಲೊಂದಾದ ಮಾತುಗಾರಿಕೆಗೆ ಸಂಬಂಧಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂಭಾಷಣೆಯು ಸುಲಲಿತವಾಗಿ ಮಾತನಾಡುತ್ತಿದ್ದರೆ ಎಯನ್ನು ನೀಡಬೇಕು, ಸುಧಾರಿತ. ಸಂಭಾಷಣೆ ಮತ್ತು ಮಾತುಕತೆ ಮಾಡುವಾಗ ಸರಾಗವಾಗಿ ಮಾತನಾಡುತ್ತಾರೆ, ಪ್ರಾವೀಣ್ಯತೆ P. ಸಂಭಾಷಣೆ ಮತ್ತು ಮಾತುಕತೆ ಮಾಡುವಾಗ ತಡವರಿಸುತ್ತಾರೆ, ಪ್ರಾಥಮಿಕ B. ಸಂಭಾಷಣೆ ಮತ್ತು ಮಾತುಕತೆಯ ಸಂದರ್ಭದಲ್ಲಿ ಮೌನವಾಗಿರುತ್ತಾರೆ, ಕನಿಷ್ಠ BBಯನ್ನು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯನ್ನು ತೊಡಗುವರು ಮತ್ತು ಇತರರನ್ನು ಆಲಿಸುವರು. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಯಾವ ರೀತಿ ಮೌಲ್ಯಮಾಪನವನ್ನು ಮಾಡಬೇಕು, ಏನಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಇದು ನಿಮಗೆ ಹೊಸತೇನಲ್ಲ. ತಾವು ಮೌಲ್ಯಮಾಪನವನ್ನು ಈಗಾಗಲೇ ಯಶಸ್ವಿಯಾಗಿ ಸಾಕಷ್ಟು ವಿಧಾನದಲ್ಲಿ ತಾವು ಕಂಡುಕೊಂಡಿದ್ದೀರಾ ಅಂತಕ್ಕಂಥದ್ದು. ಅದೇ ರೀತಿ FLN ಮೌಲ್ಯಮಾಪನವನ್ನು ಮಾಡುವಾಗ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮತ್ತು ನಿರೀಕ್ಷಿತ ಉತ್ತರವನ್ನು ನೋಡಿಕೊಂಡು ತಾವೇನು ಮಾಡಬಹುದು, ರೂಬಿಕ್ಸನ್ನು ನೀಡ್ತಾ ಹೋಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಾಗಿತ್ತು.
2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ 9 ಕಲಿಕಾ ಫಲಗಳನ್ನು ಆಧರಿಸಿ ಯಾವ ರೀತಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು ಅಂತಕ್ಕಂಥದ್ದು. ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.